ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಒಂದು ಓಲ್ಡ್ ಡಿಸೈನ್ಗೆ ಒಂದು ಸ್ವಲ್ಪ ನ್ಯೂ ಟಚ್ ಕೊಟ್ಟು ಒಂದು ಹೊಸ ರೀತಿಯ ಡಿಸೈನ್ ಮಾಡಿದ್ದೀನಿ. ನೋಡಿ, ಮೊದಲಿಗೆ ಇದು ಸ್ಟಾರ್ಟಿಂಗ್ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ಳಿ. ಮಾಮೂಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಯಾವಾಗಲೂ ಆ್ಯಸ್ ಯೂಶ್ವಲ್ ಒಂದು ನಾಟ್ ಹಾಕ್ಕೊಳ್ತೀರಲ್ಲ, ಸಿಂಗಲ್ ಕ್ರೋಶ ಮಾಡ್ಕೊಳ್ತೀರಲ್ಲ, ಆ ರೀತಿ ಮಾಡ್ಕೊಳ್ಳಿ. ನಾಟ್ ಹಾಕ್ಕೊಂಡು ನಂತರ 4 ಚೈನ್ ಹಾಕ್ಕೊಂಡು ಮತ್ತೆ 4 ಚೈನ್ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಆ ಸಿಂಗಲ್ ಕ್ರೋಶ ಪಕ್ಕ ಮತ್ತೊಂದು ಸಿಂಗಲ್ ಕ್ರೋಶ, ಅಂದರೆ 2 ಟೈಮ್ಸ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶ. 4 ಚೈನ್ ಆದಮೇಲೆ ನಂತರ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಕೂಡ ಮತ್ತೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. 4 ಚೈನ್, 2 ಸಿಂಗಲ್ ಕ್ರೋಶ, 3 ಚೈನ್, 1 ಸಿಂಗಲ್ ಕ್ರೋಶ. ನಂತರ 6 ಚೈನ್ ಹಾಕ್ಕೊಳ್ತಿದ್ದೀನಿ. ತುಂಬ ಈಸಿಯಾದಂತಹ ಡಿಸೈನು, ಸ್ವಲ್ಪ ನ್ಯೂ ಟಚ್ ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಡಿಸೈನು. 6 ಚೈನ್ ಹಾಕ್ಕೊಂಡು ಒಂದು 2 ಚೈನ್ನಷ್ಟು ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೋಡಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಡಿಸೈನು. ವಾವ್ ಅನ್ನೋ ರೀತಿ ಕಾಣ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್. ಒಂದು 2 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಎಗೈನ್ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಮತ್ತೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. 4 ಚೈನ್, 2 ಸಿಂಗಲ್ ಕ್ರೋಶ ಆ್ಯಂಡ್ ಎಗೈನ್ 3 ಚೈನ್, 1 ಸಿಂಗಲ್ ಕ್ರೋಶ, ಮತ್ತು 6 ಚೈನ್, 1 ಸಿಂಗಲ್ ಕ್ರೋಶ, ಮತ್ತು 3 ಚೈನ್, 1 ಸಿಂಗಲ್ ಕ್ರೋಶ. ಈಗ ಡಿಸೈನ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಆ 6 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಆ 6 ಚೈನ್ ಗ್ಯಾಪ್ ಒಳಗಡೆ ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ದಾರ ತೊಗೋಬೇಕು 2 ಸಲ. ಆ 6 ಚೈನ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು 3 ಟೈಮ್ಸ್ ಮಾಡ್ಕೋಬೇಕು. ಇದು ಟ್ರಿಪಲ್ ಕ್ರೋಶ. ಇದೇ ರೀತಿ 2 ಆಯಿತು. 3. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಡಿಸೈನು. ಈಗ ಮತ್ತೆ ಹೇಳ್ತಾ ಇದ್ದೀನಿ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಡಿಸೈನು. ಇದು ಕುಚ್ಚು ಹಾಕಿದ ಮೇಲೆ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೋಡ್ಲಿಕ್ಕೆ ಹಳೆ ಡಿಸೈನ್ ಅಂತ ಅನಿಸುತ್ತೆ, ಓಲ್ಡ್ ಡಿಸೈನ್ ಅಂತ. ತುಂಬ ನ್ಯೂ ಟಚ್ ಕೊಟ್ಟಿರೋದ್ರಿಂದ ಒಂಥರ ಎಲಿಗೆಂಟ್ ಲುಕ್ ಕಾಣುತ್ತೆ. ನಾನಿಲ್ಲಿ ಟೋಟಲಾಗಿ ನಿಮಗೆ 13 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಕೌಂಟ್ ಮಾಡಿಕೊಂಡೇ ಮಾಡ್ಕೊಳ್ಳಿ, ಯಾಕಂದರೆ ಸೆಂಟ್ರಿಗೆ ಒಂದು ಸ್ಮಾಲ್ ಆಗಿರೋಂತಹ ಒಂದು ನಾಟ್ ಅಂತಾರಲ್ಲ, ಆ ಥರ ಬರುತ್ತೆ. ಸೊ ಹಂಗಾಗಿ ಕರೆಕ್ಟಾಗಿ ಸೆಂಟ್ರಿಗೆ ಬರಬೇಕು ಅಂದರೆ ನಾವು ಕೌಂಟ್ ಮಾಡಿಕೊಂಡೇ ಮಾಡ್ಕೋಬೇಕು. ಈ ಡಿಸೈನ್ಗೆ ನಾನು 13 ಟ್ರಿಪಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಕೌಂಟ್ ಮಾಡಿಕೊಂಡೇ ಮಾಡ್ಕೊಳ್ಳಿ. ಇದಕ್ಕೆ ಒಂದು 500ವರೆಗೂ ಚಾರ್ಜ್ ಮಾಡ್ಬೋದು, 450 500ವರೆಗೂ. ತುಂಬ ಈಸಿಯಾದಂತಹ ಡಿಸೈನು, ಹಾಗೆ ಫಾಸ್ಟಾಗಿ ಕೂಡ ಆಗುತ್ತೆ. ಬೇಗ ಕ್ವಿಕ್ಕಾಗಿ ಹಾಕ್ಕೊಂಡು ಹೋಗ್ಬೋದು, ಸಿಂಗಲ್ ಸ್ಟೆಪ್ ಡಿಸೈನು. ಹಾಗಾಗಿ ಇದಕ್ಕೆ ಒಂದು 450 500 ಆ ರೀತಿ ಚಾರ್ಜ್ ಮಾಡ್ಬೋದು. ಒಂದು 50 ರುಪೀಸೇ ವೇರಿಯೇಷನ್ ಮೇಲೆ ಚಾರ್ಜ್ ಮಾಡ್ಬೋದು. ನೋಡಿ, ನಾನಿಲ್ಲಿ ಟೋಟಲಿ 13 ಟ್ರಿಪಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನೋಡಿ, ಜಸ್ಟ್ ಆರ್ಚೆ ಯಾವ ರೀತಿ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈಗ 3 ಚೈನ್ದು ಲಾಕ್ ಇದೆಯಲ್ಲ, ಫಸ್ಟ್ ಲಾಕು, ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಈಗ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಫಸ್ಟು ಸಿಂಗಲ್ ಕ್ರೋಶೆ ಟ್ರಿಪಲ್ ಕ್ರೋಶ ಕಂಬದ ಮೇಲಿನ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸೆಕೆಂಡ್ ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ, ನಂತರ ಥರ್ಡ್ ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ, ನಂತರ 4th ಗ್ಯಾಪಿಗೂ ಕೂಡ ಒಂದು ಸಿಂಗಲ್ ಕ್ರೋಶ, ಎಗೈನ್ 5th ಒನ್, ನೆಕ್ಸ್ಟ್ 5th ಒನ್ ಆದಮೇಲೆ ನೆಕ್ಸ್ಟ್ 6th. 6 ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಲಾಸ್ಟ್ನೇದು 6 ಸಿಂಗಲ್ ಕ್ರೋಶ. 6th ಸಿಂಗಲ್ ಕ್ರೋಶ ಆದಮೇಲೆ ನಾನು ಇಲ್ಲಿಂದ 4 ಚೈನ್ ಹಾಕ್ಕೊಳ್ತೀನಿ. 6 ಸಿಂಗಲ್ ಕ್ರೋಶ ಆಯ್ತಲ್ಲ, ಈಗ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 ಚೈನ್ ಹಾಕ್ಕೊಂಡು ಒಂದು ಸ್ವಲ್ಪ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಅಷ್ಟು ದಾರನ ಮೇಲೆ ಮಾಡಿಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ತೊಗೊಂಡು
ಫಸ್ಟು ಚೈನ್ ಇದೆಯಲ್ಲ, ಆ ಫಸ್ಟು ಚೈನಿಗೆ ನೀಡಲ್ ಹಾಕಿ ದಾರನ ತೊಗೊಬನ್ನಿ. ನೀಡಲ್ ಮೇಲೆ 3 ದಾರ ಇರುತ್ತಲ್ಲ, ಫಸ್ಟು 2 ದಾರದಲ್ಲಿ ಒಂದು ಮಾಡ್ಕೊಳ್ಳಿ. ನೀಡಲ್ ಮೇಲೆ 2 ಲೂಪ್ ಹಾಗೆ ಉಳ್ಕೊಳ್ಳುತ್ತೆ. ಅದೇ ರೀತಿ ಇನ್ನೊಂದು ಸಲ ಅದೇ ರೀತಿ ಮಾಡ್ಕೋಬೇಕು. ನೀಡಲ್ ಮೇಲೆ ಒಮ್ಮೆ ದಾರ ತೊಗೊಂಡು ಫಸ್ಟು ಚೈನ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತೊಗೊಬರ್ಬೇಕು. ನೀಡಲ್ ಮೇಲಿರೋ ಫಸ್ಟ್ 2 ದಾರನ ಒಂದು ಮಾಡ್ಕೋಬೇಕು. ಈಗ 3 ಲೂಪ್ ಉಳ್ಕೊಳ್ಳುತ್ತೆ. ಅದೇ ರೀತಿ ಪ್ರತಿ ಸಾರಿ ಮಾಡಿದಾಗೂ ಒಂದೊಂದು ಲೂಪ್ ಕೌಂಟ್ ಆಗ್ತಾ ಹೋಗುತ್ತೆ. ಈ ರೀತಿ ನಾನು 5 ಬಾರಿ ಮಾಡ್ಕೊಂಡಿದ್ದೀನಿ. ನೀವು ಇನ್ನೊಂದು ಬಾರಿ ಮಾಡ್ಕೋಬೋದು, 6 ಬಾರಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ 5 ಬಾರಿ ಮಾಡ್ಕೊಂಡಿದ್ದೀನಿ. ಈ ರೀತಿ 5 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ಫಸ್ಟು ಚೈನ್ ಗ್ಯಾಪ್ಗೆ ನಾವು ಈ ರೀತಿ ಮಾಡ್ಕೋಬೇಕು. ಅದು ಕ್ರಮೇಣ ದೊಡ್ಡದಾಗುತ್ತಾ ಹೋಗುತ್ತೆ ಗ್ಯಾಪು, ಅದರಲ್ಲೇ ನಾವು ವರ್ಕ್ ಮಾಡ್ತಾ ಹೋಗಬೇಕು. ಈಗ ಅಷ್ಟು ಲೂಪನ್ನು ಒಂದು ಮಾಡ್ಕೊಳ್ಳೋಣ. 5 ಬಾರಿ ಈ ರೀತಿ ಮಾಡ್ಕೊಂಡ್ಮೇಲೆ ಈಗ ನೀಡಲ್ ಮೇಲಿರೋ ಲೂಪನ್ನು ಅಷ್ಟು ಲೂಪನ್ನು ಒಂದು ಮಾಡ್ಕೊಳ್ಳೋಣ. 5 ಬಾರಿ ಮಾಡಿದರೆ 6 ಲೂಪ್ ಉಳ್ಕೊಳ್ಳುತ್ತೆ ನೀಡಲ್ ಮೇಲೆ. ಅಷ್ಟು ಲೂಪನ್ನು ಒಂದು ಮಾಡಿಕೊಂಡು ಮತ್ತೊಮ್ಮೆ ಅದನ್ನು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ, ಅಲ್ಲೊಂದು ರೀತಿ ವೀಟ್ ಶೇಪಲ್ಲಿ ಒಂದು ಡಿಸೈನ್ ಬರುತ್ತೆ. ಅದನ್ನು ನಾವು ನೆಕ್ಸ್ಟ್ ಗ್ಯಾಪಿಗೆ 6 ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ವಲ್ಲ, ಅದಾದಮೇಲೆ ನೆಕ್ಸ್ಟ್ ಗ್ಯಾಪ್ ಬರುತ್ತಲ್ಲ, ಆ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇದು 7ನೇ ಗ್ಯಾಪು. ಈಗ ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ ಇನ್ನೂ 6 ಗ್ಯಾಪ್ ಉಳ್ಕೊಳ್ಳುತ್ತೆ ನಮಗೆ. ಇನ್ನೂ 6 ಬಾರಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಡಿಸೈನ್ ಮೇಲೆ ಬಂದಿದೆಯಲ್ಲ ಆರ್ಚ್ ಮೇಲೆ, ಅದನ್ನು ಜಸ್ಟ್ ಮೇಲಿಂಗ್ ಒಂದು ಜಡೆ ಥರ ಬಂದಿರುತ್ತೆ, ಅದನ್ನು ಈ ರೀತಿ ಮಾಡಿದರೆ ನೀಟಾಗಿ ಕೂತ್ಕೊಳ್ಳುತ್ತದೆ. ಹಾಗೆ ಮಧ್ಯದಲ್ಲಿ ಪಫ್ ಥರ ಬಂದಿರುತ್ತೆ, ಮೇಲೆ ಜಡೆ ಥರ ಬಂದಿರುತ್ತೆ. ಅದನ್ನು ಜಸ್ಟ್ ಹಿಂಗೆ ಕೈಯಲ್ಲಿ ಆ ಜಡೆ ಮೇಲ್ಭಾಗ ಹಿಂಗೆ ರೌಂಡು ಕೂತ್ಕೊಳ್ಳೋಂಗೆ ಮಾಡಿದರೆ ಸೆಂಟ್ರಲ್ಲಿ ಪಫ್ ಥರ ಹಾಗೆ ಕೂತ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ನೋಡಿ, ಈಗ 6 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನೆಕ್ಸ್ಟ್ ಲೆಫ್ಟ್ ಸೈಡಲ್ಲೂ ಕೂಡ 6 ಸಿಂಗಲ್ ಕ್ರೋಶೆ ಆದಮೇಲೆ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಬಟ್ಟೆಗೆ, ಅಲ್ಲಿ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನಂತರ ರೈಟ್ ಸೈಡು 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ. ಸೊ ಲೆಫ್ಟ್ ಸೈಡು ಕೂಡ ಇನ್ನೊಮ್ಮೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಈಸಿ ಆದಂತಹ ಡಿಸೈನ್ ಕ್ರೋಶೆ ವರ್ಕ್ ಬರ್ರಿ ಯಾರು ಬೇಕಾದ್ರೂ ಈ ಡಿಸೈನ್ ಟ್ರೈ ಮಾಡ್ಬೋದು. ಬಿಗಿನರ್ಸ್ ಕೂಡ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ಡಿಸೈನು. ಇದು ಸೆಮಿ ಬ್ರೈಡಲ್ಲು ಬ್ರೈಡಲ್ ಡಿಸೈನ್ ಆಗಿ ಕೂಡ ಹಾಕ್ಬೋದು. ಕುಚ್ಚು ಡಬಲ್ ಕಲರ್ ಮಾಡಿ ವೇರಿಯೇಷನ್ ಆಗಿ ಕಲರ್ ಚೇಂಜ್ ಮಾಡೋದು, ಇಲ್ಲ ಬೀಡ್ ಹಾಕಿ ಕುಚ್ಚು ಮಾಡೋದು, ಆ ಥರ ಮಾಡಿದರೆ ಎಲಿಗೆಂಟ್ ಲುಕ್ ಕೊಡುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೋಡಿ, ನಂತರ 4 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಎಗೈನ್ ಇನ್ನೊಮ್ಮೆ ಸಿಂಗಲ್ ಕ್ರೋಶೆ. ಇದೇ ರೀತಿ 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ನಾನೇನು ಪ್ರೀವಿಯಸ್ ತೋರಿಸಿದ್ನೋ ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿ ಕಾಣುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೋಡಿ, ನೀಟ್ ಫಿನಿಶಿಂಗ್ ಬರುತ್ತೆ. ಬಿಗಿನರ್ಸ್ ಕೂಡ ನೀಟಾಗಿ ಹಾಕ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ ಡಿಸೈನು. ಇದಕ್ಕೆ ಕುಚ್ಚು ಹಾಕಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ. ಕುಚ್ಚು ಹಾಕಿದ ಮೇಲಂತೂ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಈ ರೀತಿ ಬಂದಿದೆ ಕುಚ್ಚು ಹಾಕಿದ ಮೇಲೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್